ಯಾಕೆಂದ್ರೆ ಈ ವರ್ಷ ನಡೆಯುತ್ತಿರೋ ಗ್ರಾಮ ಪಂಚಾಯತಿ ಎಲೆಕ್ಷನ್ದಲ್ಲಿ ನನ್ನ ಗಂಡ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಆಯ್ಕೆ ಆಗಿದ್ದಾರೆ. ಅದಲ್ಲದೆ ಈ ಮನೆಯನ್ನು ಬೆಳೆದಕ್ಕೆ ಒಂದು ಮಗು ಕೂಡ ಇಲ್ಲ ಎನ್ನುವ ಚಿಂತೆ ನನಗೆ ಕಾಡುತ್ತಿತ್ತು. ನಿನ್ನ ಕೃಪೆಯಿಂದ ನಾನು ಕೂಡ ಒಂದು ಮಗುವಿಗೆ ಜನ್ಮ ಕೊಟ್ಟಿರುವೆ. ಆ ಮಗುವಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ರಕ್ಷಣೆ ಮಾಡಿ ಈ ನಮ್ಮ ಮನೆತನವನ್ನು ರಕ್ಷಣೆ ಮಾಡುವ ಭಾರ ನಿನ್ನೆ ಕೂಡಿದೆ ತಾಯಿ, ನಿನ್ನೆ ಕೂಡಿದೆ. ಏನಿದೆ, ನಮ್ಮ ಯಜಮಾನರು ಇನ್ನೂ ಬರ್ತಾನೇ ಇಲ್ಲ. ನಮ್ಮ ಯಜಮಾನರು ಜಯ ಗಳಿಸಿದಾರಂತ ಸಂತೋಷದಿಂದ ದಾರಿ ಕಾಯ್ತಾ ಇದ್ರೆ ಅವ್ರು ನೋಡಿದ್ರೆ ಇನ್ನೂ ಬರ್ತಾನೆ ಇಲ್ಲ. ಎಂದವರು ಮನದಲ್ಲಿ ಮತ್ತೆ ನಮ್ಮ ಯಜಮಾನರ ಬಂದೇ ಬಿಟ್ರು. ನಿಮ್ಮ ದಾರಿನೇ ಕಾಯ್ತಾ ಇದ್ದೆ. ನೀವು ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಆರಿಸಿ ಬಂದಿದ್ದಕ್ಕೆ ನನಗೂ ತುಂಬಾನೇ ಸಂತೋಷ ಆಗ್ತಿದೆ. ಹೌದು ಸಾವಿತ್ರಿ, ನನಗೂ ತುಂಬಾ ಸಂತೋಷವಾಗಿದೆ. ಆ ಶ್ರೀಮಂತ ದೇವೇಗೌಡನ ಸೋಲಿಸಿದಕ್ಕೆ ಅವನಿಗೆ ತಕ್ಕ ಪಾಠ ಕಲಿಸಿದಂತಾಗಿದೆ. ಆ ದೇವೇಗೌಡ ಹಾಡು ಹೋಗಲೆತ್ತಿನಲ್ಲಿ ಮತದಾರರಿಗೆ ಅಂಡ ಕೈ ತುಂಬ ಹಣ ಕೊಟ್ಟು ಮತವನ್ನು ಕೊಂಡುಕೊಂಡಿದ್ದ. ಆದರೆ ಆ ದೇವೇಗೌಡ ಕೊಟ್ಟಿದ್ದನ್ನೆಲ್ಲ ಸ್ವೀಕಾರ ಮಾಡಿ ಅವರಿಗೆ ಹಾಕುವ ಮತವನ್ನು ನನಗೆ ಹಾಕಿ ನನ್ನನ್ನು ಜಯಿಸಲಾಗಿ ಮಾಡಿದ್ದಾರೆ. ಇವರಿಗೆ ನಾನೆಂದು ದ್ರೋಹ ಮಾಡಲ್ಲ, ಪ್ರಾಮಾಣಿಕವಾಗಿ ಜನಸೇವೆ ಸಾವಿತ್ರಿ. ಹೌದು ರೀ, ಜನಸೇವೆ ಜನಾರ್ದನ ಸೇವೆ ಅಂತ ಈ ಜನಗಳ ಸೇವೆ ಮಾಡಲೇಬೇಕು. ಈಗಿನ ರಾಜಕಾರಣಿಗಳು ಸರ್ಕಾರದಿಂದ ಬಂದಿರೋ ಹಣವನ್ನು ಈ ಜನಗಳಿಗೆ ಖರ್ಚು ಮಾಡದೆ ತಮ್ಮ ಸ್ವಂತದಕ್ಕಾಗಿ ಕಾರು ಬೈಕ್ ತೆಗೆದುಕೊಂಡು ತಾವೇ ಸುಖವಾಗಿರೋ ಜನರು ತುಂಬಿದ್ದಾರೆ ಈ ಜನರಲ್ಲಿ. ಹೌದು ಸಾವಿತ್ರಿ, ನೀ ಆಡುವ ಮಾತು ಸರಿಯಾಗಿದೆ. ಆದರೆ ಈ ಗ್ರಾಮದ ಜನರು ಅಭಿವೃದ್ಧಿ ಕೆಲಸಕ್ಕಾಗಿ ಗ್ರಾಮ ಪಂಚಾಯತಿಗೆ ಹೋಗಿ ಕೇಳಿದರೆ ಈಗಿನ ರಾಜಕಾರಣಿಗಳು ಸರ್ಕಾರದಿಂದ ಏನೂ ಹಣ ಬಂದಿಲ್ಲ, ಬಂದ ಮೇಲೆ ಕೆಲಸ ಮಾಡಿರೋದ್ರಿಂದ ಸುಳ್ಳು ಹೇಳಿ ಜನರ ಬಾಯಿ ಮುಚ್ಚಾಗಿ ಮಾಡುತ್ತಾರೆ. ಆದರೆ ಈ ಪಂಚಾಯತಿಯಲ್ಲಿ ಲಕ್ಷಾಂತರ ಇದ್ದರೂ ಯಾವುದು ಕೆಲಸನೋ ಮಾಡುವುದಿಲ್ಲ. ಕೆಲಸ ಇಂದು ಮಾಡಿಸುತ್ತೇನೆ, ನಾಳೆ ಮಾಡಿಸುತ್ತೇನೆ ಎಂದು ಹೇಳಿ ತಮ್ಮ ಅವಧಿಯನ್ನು ಮುಗಿಸಿಕೊಳ್ತಾರೆ ಸಾವಿತ್ರಿ, ತಮ್ಮ ಅವಧಿಯನ್ನು ಮುಗಿಸಿಕೊಳ್ತಾರೆ. ಹೌದು ರೀ, ಅದೇನೇ ಆಗಿರ್ಲಿ, ನೀವು ಮಾತ್ರ ನಿಷ್ಠಾವಂತಿಕೆಯಿಂದ ಕೆಲಸ ಮಾಡಬೇಕು. ಸರ್ಕಾರದಿಂದ ಬಂದಿರೋ ಹಣವನ್ನು 1 ರೂಪಾಯಿ ಕೂಡ ಖರ್ಚು ಮಾಡದೆ ಈ ಜನಗಳಿಗೋಸ್ಕರ ಖರ್ಚು ಮಾಡಿ ಈ ಜನಗಳ ಬಾಯಲ್ಲಿ ಈ ನಿಮ್ಮ ಹೆಸರು ಹೊಗಳಿಕೊಂಡಾರಂತ ಆಗ್ಬೇಕೆನ್ನುವುದೇ ನನ್ನ ಆಸೆ. ಹೌದು ಸಾವಿತ್ರಿ, ಈ ಗ್ರಾಮದ ಜನರಿಗೆ ಮತವನ್ನು ಹಾಕಿ ನನ್ನನ್ನು ಜಯಶಾಲಾಗಿ ಮಾಡಿದ್ದಾರೆ. ಇವರಿಗೆ ನಾನೊಂದು ದ್ರೋಹ ಮಾಡಲ್ಲ. ಹೌದು ರೀ, ಅಂದಾಗಲೇ ಆ ಲಕ್ಷ್ಮೀ ದೇವಿ ನಮ್ಮನ್ನು ಕಾಪಾಡುತ್ತಾಳೆ. ಆಯ್ತು ಸಾವಿತ್ರಿ, ಈ ಸಂತೋಷದಲ್ಲಿ ಆ ನನ್ನ ತಾಯಿಗೆ ಹಾಲಭಿಷೇಕ ಮಾಡಿಸೋಣ. ಆಯ್ತು ಸ್ವಾಮಿ, ಹಾಗೆ ಆಗಲಿ. ಸಾವಿತ್ರಿ, ಎಲ್ಲಿ ನಮ್ಮ ಮಗ ಈ ಮನೆಯ ವಂಶಾಧಾರಿಕ ಏನು ಮಾಡುತ್ತಿದ್ದಾನೆ? ಅವನ ಮಾಡುವ ತುಂಟಾಟ, ನಗುವಿನ ಮುಖ, ಅಳವಿನ ಸೊತ್ತು ಕೇಳಿ ಬಹಳ ಸಮಯವಾಗಿದೆ. ಕರೆದುಕೊಂಡು ಬಾ ಸಾವಿತ್ರಿ. ಹೌದ್ರಿ, ಒಳಗಡೆ ತೊಟ್ಲು ಒಳಗ ಮಲ್ಕೊಂಡು ನಾನು ಹೋಗಿ ಕರ್ಕೊಂಡ್ ಬರ್ತೀನಿ ತಾಡಿ. ಸಾವಿತ್ರಿ, ಕರೆದುಕೊಂಡು ಬರುವಂತೆ ಈ ಸಂತೋಷದಲ್ಲಿ ನನ್ನ ಪ್ರೀತಿಯಿಂದ ಕೆಂಪಾದ ತುಟಿಯಿಂದ ನನ್ನ ಗಲ್ಲಕ್ಕೆ ಒಂದು ಸೀಮೊತ್ತು ಕೊಟ್ಟು ಹಾಡಿ ತಿಳಿಸಬಾರದು.